ಸರ್, ಇವತ್ತು ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದರು, ನಿಮ್ಮನ್ನೆಲ್ಲ ಕರೆದು ಮಾತನಾಡಿಸಿದ್ರು. ಅವರು ಏನಂತ ಹೇಳಿದ್ರು ಹೇಳಿ. ನಮ್ಮ ನಾಯಕರು, ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಶಿಗ್ಗಾಂವ್ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದರು. ಅವರು ಬರ್ತಾರಂಥ ಸುದ್ದಿ ತಿಳಿದು ನಮ್ಮ ಹಿತೈಷಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನನ್ನ ಗೆಳೆಯರು ಮತ್ತು ನನ್ನ ಮಿತ್ರರು, ಯುವಕರು, ತಾಯಂದರು ಎಲ್ಲ ಬಂದು ಅಭೂತಪೂರ್ವವಾದ ಸ್ವಾಗತ ಮಾಡಿದ್ವಿ ಅವ್ರಿಗೆ. ಇವತ್ತು ಉಪಚುನಾವಣೆ ಇದೆ. ಇಲ್ಲಿ ಶಾಸಕರು ಲೋಕಸಭಾ ಸದಸ್ಯರಾಗೋದ್ರಿಂದ ಈ ಕ್ಷೇತ್ರದ ಮೇಲೆ ಒಂದು ಚುನಾವಣೆ ಬಂದಿದೆ. ಆ ಚುನಾವಣೆ ಎದುರಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಸಾಹೇಬರು ಬರೋದರಿಂದ ನಮ್ಮ ಎಲ್ಲ ಕ್ಷೇತ್ರದ ಜನರಿಗೆ ಒಂದು ಹುರುಪು ಹುಮ್ಮಸ್ಸು ಬಂತು. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರಿಗೆ ಮನವಿ ಮಾಡಿಕೊಂಡ್ರು. ಏನು ಮನವಿ ಮಾಡಿಕೊಂಡ್ರು ಅಂದರೆ, ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂದ್ರೆ ಲೋಕಲ್ ಸ್ಥಳೀಯವ್ರಿಗೆ ಟಿಕೆಟ್ ಕೊಡ್ರಿ, ಸ್ಥಳೀಯವ್ರಿಗೆ ಕೊಟ್ಟರೆ ಮಾತ್ರ ಒಳ್ಳೇದಾಕೈತಿ. ಜೊತೆಗೆ ಕಳೆದ 23 ವರ್ಷದಿಂದ ಖಾದ್ರಿ ಸಂಘಟನೆ ಮಾಡಿರ 4 ಬಾರಿ ಸೋತಿದ್ದಾರೆ, ಅವರಿಗೆ ಒಂದು ಅವಕಾಶ ಮಾಡಿರಿ ಅಂತ ಅವರು ನನ್ನ ಪರವಾಗಿ ಮನವಿ ಮಾಡಿಕೊಂಡಾರೆ. ಅವರು ಸ್ವಯಂ ಪ್ರೇರಿತ ಬಂದು, ನಾವು ಏನು ಅವ್ರಿಗೆ ಗಾಡಿ ಕೊಟ್ಟಿಲ್ಲ, ಇಲ್ಲ ಕರ್ಕೊಂಡು ಬಂದಿಲ್ಲ, ತಂದ ಜನ ಅಲ್ಲ, ಬಂದ ಜನ ಬಂದು ಎಲ್ಲ ಅವ್ರ ಸಾಹೇಬರಿಗೆ ಮನವಿ ಮಾಡಿಕೊಂಡಾರೆ. ಅವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮಗೆ ವಿಶ್ವಾಸ ಇದೆ, ಈ ಬಾರಿ ನಮ್ಮ ಹೈಕಮಾಂಡ್ ನನಗೆ ಒಂದು ಬಾರಿ ಅವಕಾಶ ಕೊಡ್ತೈತೆ ಅನ್ನೋಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅವರು ಕೂಡ ಭಾಳ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ದಾರೆ. ನಿಮ್ಮ ಜೊತೆ ಏನು ಮಾತಾಡಿದ್ರು? ಅಲ್ಲ, ಅವರು ಸಾಹೇಬರು ಸಪ್ರೇಟಾಗಿ ಮಾತಾಡಿದ್ವಿ. ಬಟ್ ಅವರು ಹೆಚ್ಚಿಗೆ ಏನು ಮಾತಾಡಲ್ಲ. ಬಟ್ ಎಲ್ಲರ ನಾಡಿ ಮಿಡಿತ ಕಂಡಿಡ್ತಾರೆ, ಯಾರು ಏನು ಎಂತು ಅಂತ ಅವ್ರಿಗೆಲ್ಲ ಅನುಭವ ಭಾಳ ಇದೆ. ಅವರು ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಆಯಿತು, ಮಾತಾಡ್ತೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಅವರು ಏನೇನು ನೀವು ನೋಡಿರಲ್ಲ, ಜನರ ಒಂದು ಕೂಗು ಏನಿತ್ತು, ಜನರ ಭಾವನೆ ಏನಿತ್ತು, ಜನರ ಬೇಡಿಕೆ ಏನಿತ್ತು ಅನ್ನೋದು ನೀವೆಲ್ಲ ನೋಡಿದಿರಲ್ಲ. ತಾಸುಗಟ್ಟಲೆ 3-4 ತಾಸು ನಿಂತು ನೋಡಿದ್ದೀರಿ ನೀವು. ಹಾಗಾಗಿ ಇವತ್ತು ಭಾಳ ಒಂದು ಜಾರಕಿಹೊಳಿ ಸಾಹೇಬರಿಗೆ ಭಾಳ ಅತ್ಯಂತ ಅಭೂತಪೂರ್ವವಾದ ಸ್ವಾಗತ ಮಾಡಿದ್ದೀವಿ. ಅದರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅವರಿಗೆ ಮನವಿ ಮಾಡಿಕೊಂಡ್ವಿ. ಕಳೆದ 23 ವರ್ಷದಿಂದ ನಾನು ಪಕ್ಷ ಸಂಘಟನೆ ಮಾಡೀನಿ. ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಭಾಳ ಕಡಿಮೆ ಅಂತರಲ್ಲೇ ಸೋತಿದ್ದೀನಿ. ಈ ಬಾರಿ ನನಗೆ ಅವಕಾಶ ಕೊಡ್ತಾರಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಧನ್ಯವಾದಗಳು.